ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ಲಲಿತ್ ರಾಘವ್ ದೀಪು ಅವರ ಹುಟ್ಟು ಹಬ್ಬವನ್ನು ಬರಗೂರು ಹ್ಯಾಂಡ್ ಪೋಸ್ಟ್ನಲ್ಲಿ ಇರುವಂತಹ ವಿಶೇಷ ಚೇತನರ ವಸತಿ ಶಾಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ಶ್ರೀಕಂಠಯ್ಯ ಅಭಿಮಾನಿಗಳು ಆಚರಿಸಿದರು. ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಭೋಜನದ ವ್ಯವಸ್ಥೆಯ ಜೊತೆಗೆ 55ಕ್ಕೂ ವಿದ್ಯಾರ್ಥಿಗಳಿಗೆ ಬ್ಲಾಂಕೆಟ್ಗಳನ್ನು ಇದೇ ವೇಳೆ ವಿತರಿಸಲಾಯಿತು. ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಬಾಬು, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಿಆರ್ ಮೂರ್ತಿ, ನಿರ್ದೇಶಕ ರೋಹಿತ್, ಗ್ಯಾರಂಟಿ ಸಮಿತಿಯ ಸದಸ್ಯರಾದ ನವೀನ್, ನಾಗಣ್ಣ, ಗಣೇಶ್, ಶ್ರೀಕಂಠಯ್ಯ ಅಭಿಮಾನಿಗಳ ಸಂಘದ ಅಧ್ಯಕ್ಷ ವಡ್ಡರಹಳ್ಳಿ ಅಶೋಕ್, ಪುರಸಭೆ ಮಾಜಿ ಸದಸ್ಯರಾದ ರವಿ ಬಾಬಣಿ, ಎಂ ಶಿವರ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಪುನೀತ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಯುವರಾಜ್, ಶಿವಸ್ವಾಮಿ, ಗಿರಿ, ಶಾಮಿಯಾನ ಸ್ವಾಮಿ, ಲಕ್ಷ್ಮಣ, ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಾದ ಆದರ್ಶ, ದಿಲೀಪ್, ನವೋದಯ ಶಿಕ್ಷಣ ಸಂಸ್ಥೆಯ ನಿರ್ದೇಶಕ ಗನ್ನಿಗಿರಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ನಾವು ನಡೆದಿದ್ದೀವಿ. ಅವ್ರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯ ಭವಿಷ್ಯ ಅವರು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ನಾನು ಶುಭಾಶಯ. ಕರ್ನಾಟಕ ವಿಜಯ ಶಕ್ತಿ ಅಧ್ಯಕ್ಷರು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಆಶ್ರಮದಲ್ಲಿ ಮಾನ್ಯ ಮಕ್ಕಳಿಗೆ ಎಲ್ಲ ನಮ್ಮ ಅಭಿಮಾನಿಗಳು, ಶ್ರೀಕಂಠಯ್ಯನವರ ಅಭಿಮಾನಿಗಳು, ಲಲಿತ್ ರಾಘವ್ ಅವರ ಅಭಿಮಾನಿಗಳೆಲ್ಲ ಸೇರಿ ಒಂದು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ. ಆ ದೇವರು ನಮ್ಮ ಲಲಿತ್ ರಾಘವ್ ಅವರಿಗೆ ಹೆಚ್ಚಿನ ರಾಜಕೀಯವಾಗಿ ಬೆಳೆಯಲು ಶಕ್ತಿ ಕೊಡಲಿ ಅಂತ ಹೇಳ್ತಾ ನಮ್ಮೆಲ್ಲರ ಪರವಾಗಿ ಮಾತಾಡೋಕೆ ಅವಕಾಶ ಕೊಡ್ತಾರೆ. ನಮ್ಮೆಲ್ಲರಿಗೂ ಧನ್ಯವಾದಗಳು. ಎಸ್ ಸಿ ಲಲಿತ್ ರಾಘವ್ ಅವರ 45ನೇ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ರುದ್ರಾಶ್ರಮದಲ್ಲಿ ಹಣ್ಣು ಹಂಪಲುಗಳನ್ನು ಹಂಚುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಹಾಗೆ ದಿವಂಗತ ಎಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಲಲಿತ್ ರಾಘವ್ ಅವರು ಕೂಡ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಕೆಲಸವನ್ನು ಮಾಡಲಿಕ್ಕೆ ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಹಾಗೂ ಅಧಿಕಾರವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ನಮ್ಮ ಕರ್ನಾಟಕ ವಿದ್ಯುತ್ ಕಾರ್ಖಾನೆಯ ಅಧ್ಯಕ್ಷರಾದಂಥ ನಮ್ಮ ಎಸ್ ಸಿ ಲಲಿತ್ ರಾಘವ್, ಶ್ರೀಕಂಠಯ್ಯನವರ ಹೆಮ್ಮೆಯ ಮೊಮ್ಮಗರಾದಂಥ ಲಲಿತ್ ರಾಘವ್ ಅವರ ಒಂದು ಹುಟ್ಟುಹಬ್ಬವನ್ನು ಇವತ್ತು ಏನು ವಿಶೇಷವಾಗಿ ಏನು ವಿಕಲಚೇತನರಿದ್ದಾರೆ ಅವರ ಜೊತೆ ಆಚರಿಸ್ಕೋಬೇಕು ಅಂತ ಅವರು ಆಶಿಸ್ತಾ, ಅವರ ಆಶಯದಂತೆ ಇವತ್ತೇನು ಈ ಒಂದು ವಿಕಲಚೇತನ ಆಶ್ರಮ ಏನಿದೆ, ಒಂದು ಶಾಲೆ ಏನಿದೆ, ಇದರಲ್ಲಿ ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಊಟದ ವ್ಯವಸ್ಥೆ ಮಾಡೋದಿರ್ಬೋದು, ಅದೇ ರೀತಿ ಅವ್ರಿಗೆ ಹೊತ್ಕೊಳ್ಳಿಕ್ಕೆ ಬೆಡ್ಶೀಟ್ ಅಂಥದ್ದು ಹಾಗೂ ಹಲವಾರು ಉಪಕರಣಗಳನ್ನ ಈ ಒಂದು ಆಶ್ರಮಕ್ಕೆ ಕೊಡುಗೆಯಾಗಿ ಕೊಟ್ಟು ಅವರ ಅಭಿಮಾನಿಗಳು ಮತ್ತು ಎಲ್ಲ ಅವರ ಹಿತೈಷಿಗಳು ಇವತ್ತು ಈ ಒಂದು ಅನಾಥಾಶ್ರಮಕ್ಕೆ ಆ ಎಲ್ಲ ಪದಾರ್ಥಗಳನ್ನ ಕೊಟ್ಟು ಒಂದು ಅವರ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಇವತ್ತೆಲ್ಲ ಇಲ್ಲಿ ಸೇರ್ಕೊಂಡಿದ್ದೀವಿ. ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅವರ ಅಭಿಮಾನಿಗಳಿಗೆ ಮತ್ತು ಕಾರ್ಯಕರ್ತರಿಗೆ ಮೊದಲಿಗೆ ಧನ್ಯವಾದಗಳನ್ನ ಹೇಳ್ತಾ, ಅವರ 100ನೇ ವರ್ಷದ ಹುಟ್ಟುಹಬ್ಬವನ್ನು ಲಲಿತ್ ರಾಘವ್ ಅವರು ಯಾವ ರೀತಿ ಆಚರಿಸೋದು ಅಂತ ನಾವು ನೋಡಿದ್ದೀವಿ. ಒಂದು 2000 ಜನ ಮಕ್ಕಳಿಗೆ ಬಾಲ್ಕನ್ ಒಂದು ವಿದ್ಯಾಸಂಸ್ಥೆಯಲ್ಲಿ ಉಚಿತವಾಗಿ ಒಂದು ಕಂಪ್ಯೂಟರ್ ಒಂದು ಶಿಕ್ಷಣವನ್ನು ಕೊಡಿಸೋದಾಗ್ಲಿ, ಅದೇ ರೀತಿ ಒಂದು ಏನು ಯುವಕರಲ್ಲಿ ಕ್ರೀಡೆಯ ಒಂದು ಉತ್ಸಾಹವನ್ನು ತುಂಬಬೇಕು ಅಂತೇಳಿ ಒಂದು ದೊಡ್ಡದಾಗಿ ಒಂದು ರಾಜ್ಯ ಮಟ್ಟದ ಹಾಗೂ ಅಂತಾರಾಜ್ಯ ಮಟ್ಟದ ಒಂದು ವಾಲಿಬಾಲ್ ಪಂದ್ಯಾವಳಿಯನ್ನು ಕೂಡ ನಡೆಸಿದ್ರು. ಅದೇ ರೀತಿ ಮೊನ್ನೆ ನಮ್ಮ ಲಲಿತ್ ರಾಘವ್ ಅವರ ನೇತೃತ್ವದಲ್ಲಿ ಶ್ರೀಕಂಠಯ್ಯನವರ ಹುಟ್ಟುಹಬ್ಬಕ್ಕೆ ನಮ್ಮ ಏನು ಈ ತಾಲೂಕಿನ ಆಶಾ ಕಾರ್ಯಕರ್ತರು ಮತ್ತೆ ಏನು ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಅವ್ರಿಗೆಲ್ಲ ಕೂಡ ಸೀರೆಯನ್ನು ಹಾಗೂ ಒಂದು ಪೌರ ಕಾರ್ಮಿಕರಿಗೆ ಎಲ್ಲರಿಗೂ ವಸ್ತ್ರಗಳನ್ನ ಕೊಡೋದ್ರ ಮೂಲಕ ಶ್ರೀಕಂಠಯ್ಯರ ಹುಟ್ಟುಹಬ್ಬವನ್ನು ಕೂಡ ತುಂಬಾ ಅರ್ಥಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿದ್ರು. ಅವರ ಕುಟುಂಬಕ್ಕೆ ಭಗವಂತ ಒಳ್ಳೇದು ಮಾಡಲಿ. ಅವರ ಕುಟುಂಬ ಏನು ಶ್ರೀಕಂಠಯ್ಯರ ನಡೆದಂಥ ದಾರಿಯಲ್ಲೇ ಕೂಡ ಇನ್ನೂ ಉತ್ತಮ ಒಂದು ಕಾರ್ಯವನ್ನು ಮಾಡಲಿ. ಲಲಿತ್ ರಾಘವ್ ಆಗಿರ್ಬೋದು, ನಮ್ಮ ವಿಜಯಣ್ಣರಾಗಿರ್ಬೋದು, ಹಾಗೆ ನಮ್ಮ ಅಭಿಯಣ್ಣರಾಗಿರ್ಬೋದು, ಅವರ ಕುಟುಂಬದವರು ಎಲ್ಲರಿಗೂ ಕೂಡ ಭಗವಂತ ರಾಜಕೀಯವಾಗಿ ಹೆಚ್ಚಿನ ಶಕ್ತಿಯನ್ನು ಕೊಡಲಿ. ಇದೇ ರೀತಿ ನಮ್ಮ ತಾಲೂಕಿಗೆ ಹಾಗೂ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಒಂದು ಸೇವೆಯನ್ನು ಮಾಡಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ